ಪಾರ್ಕ್ ಎಲ್ಲಿವರೆಗೂ ನೋಡಿ ಒಂದು ಫೆನ್ಸ್ ಅಥವಾ ಏನಾದರೂ ಪ್ರೊಟೆಕ್ಷನ್ ಮಾಡಬೇಕಲ್ಲ ಎಲ್ಲ ಕಡೆ ಈ ಕಡೆ ಹೌದು, 10 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ನಗರದ ಬಸಪ್ಪ ಛತ್ರದಲ್ಲಿ 65 ನಿರಾಶ್ರಿತರ ಕುಟುಂಬಗಳು ವಾಸಿಸ್ತಾ ಇತ್ತು. ಅಂದಿನ ಶಾಸಕರು ಮತ್ತು ನಗರಸಭೆ ಅಧಿಕಾರಿಗಳು ಸರ್ಕಾರದ ವತಿಯಿಂದ ನಿವೇಶನ ಕೊಡಿಸ್ತೀವಿ ಅಂತ ಹೇಳಿ ಬಸಪ್ಪ ಛತ್ರದಿಂದ ಈ ನಿರಾಶ್ರಿತರನ್ನ ಖಾಲಿ ಮಾಡಿಸಿದ್ರು. ಇನ್ನು ಈ ಎಲ್ಲ ನಿರಾಶ್ರಿತರಿಗೂ ಕಂದ್ವಾರ ಬಳಿ ಇರುವ ಗಜಲಕ್ಷ್ಮಿ ಎಂಬುವವರ ಜಮೀನಿನಲ್ಲಿ ತಾತ್ಕಾಲಿಕ ಶೆಡ್ಗಳನ್ನ ನಿರ್ಮಿಸಿ ನಿವೇಶನ ನೀಡೋರ್ಗೂ ಇಲ್ಲೇ ವಾಸ ಮಾಡುವಂತೆ ಸೂಚಿಸಿದ್ರು. ಅದರಂತೆ 10 ವರ್ಷಗಳಿಂದ ಈ ಕೊಳಕು ಜಾಗದಲ್ಲೇ ಜೀವನ ರೂಢಿಸಿಕೊಂಡಿದ್ರು. ಸುಮಾರು 40 ಕುಟುಂಬಗಳು ನಗರಸಭೆ ವತಿಯಿಂದ ಸಿಕ್ಕ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಂಡು ಹೋಗಿದ್ದಾರೆ. ಉಳಿದ 15 ಕುಟುಂಬಗಳು ಕಡು ಬಡವರಾಗಿದ್ದು ಮನೆ ಕಟ್ಟಿಕೊಳ್ಳಲು ಹಣ ಇಲ್ಲದೆ ಇದ್ದಲ್ಲಿಯೇ ವಾಸ ಮಾಡಿಕೊಂಡಿದ್ದಾರೆ. ಆದರೆ ಖಾಸಗಿ ಜಮೀನು ಮಾಲೀಕರ ಸಹಚರರು ಎಂದು ಹೇಳಿಕೊಂಡು ಕೆಲವರು ಈ ನಿರಾಶ್ರಿತರಿಗೆ ಜಾಗ ಖಾಲಿ ಮಾಡಿ ಎಂದು ತಾಕೀತು ಮಾಡೋದಲ್ಲದೆ ಮನೆಗಳಲ್ಲಿದ್ದ ಸಾಮಗ್ರಿಗಳನ್ನು ಹೊರಗೆ ಹಾಕಿ ಗೂಂಡಾ ವರ್ತನೆ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಎಂಎಂಟಿವಿ ವಾಹಿನಿ ವರದಿ ಮಾಡಿ ನಗರಸಭೆ ಅಧಿಕಾರಿಗಳ ಕಣ್ಣು ತೆರೆಸೋ ಕೆಲಸ ಮಾಡಿತ್ತು. ಈ ವರದಿಗೆ ಎಚ್ಚೆತ್ತ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ, ನಗರಸಭೆ ಅಧ್ಯಕ್ಷ ಗಜೇಂದ್ರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಿರಾಶ್ರಿತರ ಜೊತೆ ಮಾತುಕತೆ ನಡೆಸಿ ಅವರಲ್ಲಿ ನಾವು ನಿಮ್ಮ ಪರ ಇದ್ದೇವೆ ಎಂದು ಧೈರ್ಯ ತುಂಬಿದ್ದಾರೆ. ಅದು ಬಂದು ಏಕಾಏಕಿಯಾಗಿ ತೆರವುಗೊಳಿಸೋಕ್ಕೆ ಬಂದಿದ್ದಾರೆ. ಅವ್ರು ಯಾರಂತ ಗೊತ್ತಿಲ್ಲ, ನಮ್ಮ ಗಮನಕ್ಕೂ ಬಂದಿಲ್ಲ. ಇವರು ನಿರಾಶ್ರಿತರು. ಪಾಪ ಅವ್ರಿಗೆ ಸುಮಾರು 40-50 ವರ್ಷಗಳಿಂದ ಅಲ್ಲಿ ಬಸಪ್ಪ ಛತ್ರದಲ್ಲಿ ವಾಸ ಇದ್ದರು. ಅವ್ರನ್ನ ಕೇಳೋರು ಇರಲಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಸಂಸದರು ಅವರು ಅವಧಿಯಲ್ಲಿದ್ದಾಗ ಇಲ್ಲಿ ನಿವೇಶನಗಳು ಕೊಟ್ಟು ನೀವು ನೋಡ್ಬೋದು, ಅವ್ರಿಗೆ ನಿವೇಶನಗಳು ಕೊಟ್ಟಿದ್ದೀವಿ. ಸುಮಾರು ಜನ ಮನೆಗಳು ಕಟ್ಕೊಂಡಿದ್ದಾರೆ. ಪಾಪ ಕೆಲವರಿಗೆ ಲೋನುಗಳು ಆಗ್ತಾಯಿಲ್ಲ, ಏನು ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಾಯಿಲ್ಲ. ಅದರಿಂದ ಪಾಪ ಅವ್ರ ಮನೆ ಪೆಂಡಿಂಗ್ ಆಗಿದೆ. ಈಗ ಅವ್ರಿಗೆ ಬಿಡುಗಡೆ ಆದಷ್ಟು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸಂಬಂಧಪಟ್ಟವ್ರನ್ನ ಇಟ್ಕೊಂಡು ಅವ್ರಿಗೆ ಅನುದಾನ ಬಿಡುಗಡೆ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ನಿರಾಶ್ರಿತರ ಜಾಗಕ್ಕೆ ಪೌರಾಯುಕ್ತರು ಮತ್ತು ಅಧ್ಯಕ್ಷರು ಭೇಟಿ ಕೊಟ್ಟ ಮೇಲೆ ನಿರಾಶ್ರಿತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅವರ ನೋವಿಗೆ ಕರಗಿದ ಅಧಿಕಾರಿಗಳು ಶೀಘ್ರದಲ್ಲೇ ನಿರಾಶ್ರಿತರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡೋದಾಗಿ ಹಾಗೂ ಅವರಿಗೆ ನಿವೇಶನಗಳಲ್ಲಿ ಮನೆ ಕಟ್ಟಿಕೊಳ್ಳಲು ಎನ್ಜಿಒಗಳ ಬಳಿ ಮಾಹಿತಿಯನ್ನ ಸ್ಥಳದಲ್ಲೇ ಹಂಚಿಕೊಂಡು ಸಹಕರಿಸುವ ಭರವಸೆ ನೀಡಿದ್ದಾರೆ. ಕಂದವಾರ ಗ್ರಾಮದ ಆಶ್ರಯ ಕಾಲೋನಿ ಹತ್ರ ಏನು ಬಡವ್ರಿಗೆಲ್ಲ ತೆರವುಗೊಳಿಸ್ತಾ ಇದ್ದಾರೆ ಅಂತ MMTV ಅವರು ಒಂದು ನ್ಯೂಸ್ ಮಾಡಿದರು 2 ಡೇಸ್ ಬಿಫೋರ್. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಇಂಜಿನಿಯರ್ ಜೊತೆ ನಾನು ಸೈಟ್ ವಿಸಿಟ್ ಮಾಡಿದ್ದೆ. ಮಾಡಿ ಅಲ್ಲಿ ಬಸಪ್ಪ ಛತ್ರದಿಂದ ಏನು ಶಿಫ್ಟ್ ಆಗಿದ್ರು ಸುಮಾರು 65 ಜನ, ಅದರಲ್ಲಿ ಸುಮಾರು ಒಂದು 40 ಜನ ಎಲ್ಲ ಮನೆ ಕಟ್ಕೊಂಡು ಶಿಫ್ಟ್ ಆಗಿದ್ದಾರೆ. ಇನ್ನು 15 ಜನ ಬೇರೆ ಬೇರೆ ಕಾರಣಾಂತರದಿಂದ ಅವ್ರಿಗೆ ಫಂಡ್ ರಿಲೀಸ್ ಆಗದಲ್ಲೇ ಇರೋದ್ರಿಂದ ಮತ್ತು ಫೈನಾನ್ಷಿಯಲಿ ಅವ್ರು ಸ್ಟ್ರಾಂಗ್ ಇಲ್ದಲೇ ಇರೋದ್ರಿಂದ ಮನೆಗಳು ಕಟ್ಕೊಳ್ಳೋಕ್ಕಾಗಿಲ್ಲ. ಹಾಗಾಗಿ ಏನು ಪ್ರೈವೇಟ್ ಜಾಗದಲ್ಲಿ ಶೆಡ್ ಇದ್ದಾವೆ ಅದರಲ್ಲಿ ಅವ್ರು ವಾಸ ಮಾಡ್ತಾ ಇದ್ದಾರೆ. ಆ ಶೆಡ್ಗಳನ್ನು ಇಮಿಡಿಯೇಟ್ ತೆರವು ಮಾಡಬಾರ್ದು ಅಂತ ನಾವು ಸಂಬಂಧಿಸಿದ ಖಾಸಗಿ ಜಮೀನು ಮಾಲೀಕರಿಗೆ ಹೇಳಿದ್ದೀವಿ. ಏನು ಈ ಕಡೆ ಖಾಲಿ ಶೆಡ್ ಇದ್ದಾವಲ್ಲ ಅವೆಲ್ಲ ರಿಪೇರಿ ಮಾಡಿ ಅಲ್ಲಿ ಶಿಫ್ಟ್ ಮಾಡೋದಕ್ಕೆ ಅವ್ರಿಗೆ ಹೇಳಿದ್ದೀವಿ. ನಮ್ಮಿಂದಲೂ ಸಹ ಒಂದು IHS ಅಂತ ಒಂದು NGO ಅವ್ರು ಬಂದಿದ್ದರು. ಅವ್ರ ಥ್ರೂ ಅವರ ಲೈಫ್ ಯಾವ ರೀತಿ ಇದೆ ಅನ್ನೋದು ಎಲ್ಲ ಸ್ಟಡಿ ಮಾಡಿಸಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಯಾಕೆ ಅವ್ರು ಮನೆ ಕಟ್ಕೊಂಡಿಲ್ಲ ಅನ್ನೋದೆಲ್ಲ ಪರಿಶೀಲನೆ ಮಾಡಿ ನಮ್ಮ ಸರ್ಕಾರ ಕಡೆಯಿಂದ ಏನು ಅಮೌಂಟ್ ರಿಲೀಸ್ ಆಗಿದೆ ಅದನ್ನು ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ NGO ಕಡೆಯಿಂದ ಏನು ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಮತ್ತು ಟೆಕ್ನಿಕಲ್ ಸಪೋರ್ಟ್ ಬೇಕು ಅವ್ರಿಗೆ ಮಾಡ್ಕೊಳ್ಳೋಕ್ಕೆಲ್ಲ ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ಬಂದು ಅವರ ಸಮಸ್ಯೆ ಏನಿದೆ ಎಲ್ಲ ತಿಳ್ಕೊಂಡಿದ್ದೀವಿ. ಅವ್ರು ಸಾಕಷ್ಟು ಸಮಸ್ಯೆಗಳನ್ನೆಲ್ಲ ಹೇಳಿದ್ದಾರೆ. ಹಂತವಾಗಿ ಅದನ್ನೆಲ್ಲ ಬಗೆಹರಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಟ್ಟಿನಲ್ಲಿ ನಿರಾಶ್ರಿತರನ್ನ ತೆರವುಗೊಳಿಸುವ ವಿಚಾರದಲ್ಲಿ ನಿರಾಶ್ರಿತರ ಕೂಗಿನ ಪರ ನಿಂತಿದ್ದ MMTV ವಾಹಿನಿಯ ಧ್ವನಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿರಾಶ್ರಿತರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಭರವಸೆ ನೀಡಿದ್ದಾರೆ. MMTVಯ ಕಾರ್ಯಕ್ಕೆ ಸಾರ್ವಜನಿಕರ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.